ಅದೊಂದು ಅರ್ಥ ಇತ್ತು. ಹೌದು, ಶಾಸ್ತ್ರಕ್ಕೆ ಬೆಲೆ ಇದೆ. ಶಾಸ್ತ್ರಗಳಿಗೆ ಒಂದು ಅರ್ಥ ಇತ್ತು. ಹೌದು, ಸುಮಾರು ಜನ ಬಂದು ಬೆಳಗ್ಗೆ ಇದ್ರೆ ಸಾಯಂಕಾಲ ತನಕ ಶಾಸ್ತ್ರ ಕೇಳೋರು. ಹೌದು, ಸ್ವಾಮಿ ನಮ್ಮ ಮನೆಗೆ ಆ ತೊಂದ್ರೆ ಈ ತೊಂದ್ರೆ, ಮಕ್ಕಳಿಲ್ಲ, ಅದಿಲ್ಲ, ಗಂಡ ಅದು ಸಮಸ್ಯೆ ಈ ಸಮಸ್ಯೆ ಎಲ್ಲ. ಹೌದು, 500 ಅದಕ್ಕೆ ಪರಿಹಾರ ಕೊಡೋರು. ಪರಿಹಾರ ಕೊಡ್ತೀವಿ ಊರವರಿಗೆಲ್ಲ ನಂಬಿಕೆ. ಹೌದು, 500 ಮೇಲೆ ನಂಬಿಕೆ ಜಾಸ್ತಿ, ತುಂಬಾ ನಂಬಿಕೆ. ಸರಿಯಾಗಿ ನೇರವಾಗಿ ಹೇಳ್ತಾರೆ ಅಂತ ತುಂಬಾ ನಂಬಿಕೆ. ಆದ್ರೆ ಆ ಪಕ್ಕದಾಗ ಮನೆಗೋ ಬಿದ್ದ ಈ ಪುನಿ ಅಂತವನು, ಅವನು ಮಾತ್ರ ಇನ್ನೂ ನಂಬ್ತಿರ್ಲಿಲ್ಲ. ಹೌದು, ಅವನ್ ಮಾತ್ರ 500 ನಂಬ್ತಿರ್ಲಿಲ್ಲ. ಹೋಗೋನು 500 ಕೂತಿದ್ರೆ, ಏನರೇ ಜೋರು ಇವತ್ತು ಎಷ್ಟೊಂದ್ ಜನ ಅವ್ರೆ, ಎಲ್ಲಡಿಕೆ ಮೇಲೆ ಕಾಸು ಐತೆ, ನಾವ್ ತಾಡ್ದಕ್ ಹೋಗಿ ಸಾಯ್ತೀವಿ, ಒಂದ್ ನೆಳ್ಳ ಕೂತ್ಕೊಂಡು ಹೆಂಗ್ ಸಂಪಾದನೆ ಮಾಡ್ತೀನಿ. ನಾನು ಸುಮ್ನೆ ಇರೋ, ಓದಿದೀನಿ, ಕಷ್ಟಪಟ್ಟಿದ್ದೀನಿ, ದುಡ್ಡು ತಾಂತಿದ್ದೀನಿ, ನೀನ್ ಜಾಸ್ತಿ ತಾಂತಿಲ್ಲ, ಸುಮಾರು ತಾಂಡು ಹೇಳ್ಬಿಡ್ತೀನಿ ಜಾತಕ. ಹೌದು, ದಾಳಿ ನಾನು 500 ಕಂಡ್ರೆ ಎಲ್ಲಾರ್ಗು ಭಕ್ತಿ, 500 ಇವನ್ ಕಂಡ್ರೆ ಭಯ. ಹೌದು, ಸುಮ್ಮನಿತಿರಲ್ಲ. ಮುಂದೆ ಬೇಕಾಯ್ತು ಅವನು. ಹೌದು, ಅಲ್ಲಿ ನಿಂತ್ಕೊಂಡು ಹೊಲ್ತಕೋತಿರೋ ಇವತ್ತು 5-6 ಜನ ಅವ್ರೆ, ಇನ್ನು ಬತ್ತರೀಗ ನಾನು ಸುಮ್ನೆ ಹೋಗೋ, ಆಯ್ತು ಜೋರು ನಾನು. 500 ಇವ್ನು ಬಂದು ಸಾಕು ಎದ್ರಕೊಂಡು ಮನೆಗೆ ಬಂದವನ್ನೆಲ್ಲ ಹಾಳು ಮಾಡಿದಾರಲ್ಲ ಇವನು ಅಂತ. 500 ಕಂಡ್ರೆ ಎಲ್ಲರಿಗೂ ಪಾಪ ಪ್ರೀತಿ, ವಿಶ್ವಾಸ, ನಮ್ಗೆ ಸರಿಯಾಗಿ ಹೇಳ್ತಾರೆ ಅಂತ. ಒಂದ್ ದಿವಸ ಹೊಲ್ತಕೋತಿದ್ದ. ಹೌದು, 500 ಜಾತಕ ಹೇಳ್ತೀರಪ್ಪ, ಜಾತಕ ಹೇಳ್ತಿದ್ರು. ಏನರೇ ಜಾತಕ ಹೇಳ್ತಿದ್ದೀರಾ? ಹ್ಞೂ ಕಣೆ. ಯಾಕಪ್ಪ ಏನಪ್ಪ ನೀ? ಏನಿಲ್ಲ, ತೋಟದಾಗ ಕೂತಿದ್ದೀನಿ, ರಾತ್ರಿ ನಮ್ ತೋಟದಾಗ ಹಂದಿ ಬಂದವನ್ ನೋಡಿ ಅಂತ. ಹಂದಿ ಬಂದವನ್ ನೋಡಿ, ನಿಮ್ ಜಾತಕದ ನೋಡಿ ಬಂದವನ ರಾತ್ರಿ ಹೊಸ ಹಾಕಿದ್ದೆ ಬಂದ್ ತಿನ್ಬಿಟ್ಟವನ. ಹೇಯ್ ಜಾತಕದಾಗಲ್ಲ ನೋಡಿ ಹೇಳಕ್ ಆತದನ ಮಗ ನೀನು? ಅಲ್ಲ ಸ್ವಾಮಿ, ಅವರೆಲ್ಲ ಕಾಸು ಕೊಟ್ರೆ ಮನೆ ಕಟ್ಟಿಸೋಕೈತೆ, ಸುಖ ಹೇಳ್ತದ, ವರ್ಷದ್ದೆಲ್ಲ ಹೇಳ್ತೀರಾ ಈ ವರ್ಷದಾಗ ಹಿಂಗಾಯ್ತು ಅಂತ. ನಮ್ಮ ಮನೆ ರಾತ್ರಿ ಹಂದಿ ಬಂದವ್ ತೋಟದ ನೋಡಕ್ಕಾಗಲ್ವಾ? ನೋಡಿ ಹೇಳಿ ಸ್ವಾಮಿ. ಹೇಯ್ ಸುಮ್ಮನಾಗ ನೀನು, ಸುಮ್ಮನೆ ಇರ್ತಿಲ್ಲ, ಬಲೆ ತೇಟೆ ಮಾಡೋನು. 500 ಒಳ್ಳೆ ಕೆಲಸ ಆಯ್ತಾರೆ ಮಗಂದು ಅಂತ ಸುಮ್ ಕೂತಿದ್ರು. ಒಂದ್ ದಿವಸ ಶನಿವಾರ, ಶ್ರಾವಣ ಶನಿವಾರ, ಎಲ್ಲ ಸ್ನಾನ ಮಾಡ್ತಾರೆ, ಯಾರು ಬಂದಿರಲ್ಲ. ಏನೋ ಒಬ್ಬರೇ ಕೂತಿದ್ರು. ಪುನಿ ಹೊಲ್ತ ಕೂತಿದ್ದ, ನೋಡ್ದ ಯಾರು ಇಲ್ಲ, 500 ತೀಟೆ ಮಾಡಿ ಹೋಗೋಣ ಅಂತ ಪಂಚೆ ಗಿಂಚೆ ಉಟ್ಕೊಂಡಿದ್ದ. ಶ್ರಾವಣ ಮಾಸ ಸ್ನಾನ ನಾಮಾಗಿ ಹಾಕೊಂಡು ಹೋಗಿದ್ದ. ಏನ್ ಬುದ್ಧಿ ಅರಳು ಇವತ್ತು? ಉನಪ್ಪ ಯಾರು ಬಂದಿಲ್ಲ. ನೀನ್ ಯಾಕಪ್ಪ ಬಂದೆ? ಏನಿಲ್ಲ ಸುಮ್ನೆ ಬಂದೆ ಸ್ವಾಮಿ, ಮೊನ್ನೆ ಎಲ್ಲ ಮದುವೆಗೆ ಹೋಗಿದ್ದೆ, ಎಲ್ಲರೂ ಮಾತಾಡ್ತಾರೆ ನಿನ್ ಬಗ್ಗೆ. 500 ಆಂಜನೇಯ ಸ್ವಾಮಿ ತುಂಬಾ ಜನ ಶಾಸ್ತ್ರ ಹೇಳ್ತಾರೆ ಅಂತ. ನಾನ್ ನಿಮ್ಮ ದಿನೇದು ಜಗಳ ಮಾಡ್ತಿದ್ದೆ ನಿಮ್ ಜೊತೆ, ಹಂದಿ ನೋಡು, ಅದ್ ನೋಡು, ಇದ್ ನೋಡು ಅಂತ. ಸ್ವಾಮಿ ತಪ್ಪಾಯ್ತು ಸ್ವಾಮಿ ಇಂದ. 500ಗೆ ಓಲ್ ಈಗ ಬುದ್ಧಿ ಬಂತಲ್ಲ, ಪಡ್ಡೆ ಇದಂಗೆ ಇಲ್ಲನ ಬುದ್ಧಿ ಬಂತಲ್ಲ, ಆಯ್ತು ಹೋಗ ಅಷ್ಟು ಗೊತ್ತ. ಹ್ಞೂ ಸ್ವಾಮಿ ಅಷ್ಟೇ ಅಲ್ಲ, ಮೊನ್ನೆ ಇನ್ನೊಂದ್ ಕಡೆ ಮದುವೆ ಹೋಯ್ತು, ಅಲ್ಲೂ ಅಷ್ಟೇ ನಿಮ್ ಸುದ್ದಿನಿ. 8 ಆಣಿ ಕೊಟ್ರೆ ಹೇಳ್ತಾರೆ, ಒಂದ್ ವರ್ಷದಲ್ಲಿ ಹೇಳ್ತಾರೆ ಅಂತ ಹೇಳ್ತಿದ್ರು ಸ್ವಾಮಿ. ಬಹಳ ಸಂತೋಷ ಆಯ್ತು ಸ್ವಾಮಿ. ಹೌದನಯ್ಯ, ನಮ್ಮ ಪಾಪ ಪುನಿ ಒಳ್ಳೆ ಬುದ್ಧಿ ಬಂದ, ಆಯ್ತು ಹೋಗ ಸಟ್. ಏನಿಲ್ಲ ಸ್ವಾಮಿ, ಎರಡಕ್ಕೆ ತೆಗೆದ್ಬಿಟ್ಟ ಜೋಬಿಂದ. ಎಲ್ಲರೂ 50 ಪೈಸಾ, 1 ರೂಪಾಯಿ ಇವ್ರು 100 ರೂಪಾಯಿ ತೆಗೆದ್ಬಿಟ್ಟ. 100 ರೂಪಾಯಿ ತೆಗೆದು ಎಲ್ಲರಿಗೆ ಇಕ್ಬಿಟ್ಟು, ಸ್ವಾಮಿ ನಂಗೊಂಚೂರು ಜಾತಕ ಹೇಳ್ತೀರಾ? ಏನ್ ಹೇಳ್ಬೇಕಪ್ಪ? ನನ್ ಕೆಲ್ಸನೇ ಅದು ಹೇಳ್ತೀನಿ, ಹೇಳೋ. ಏನ್ ಹೇಳ್ಬೇಕು ಹೇಳೋ? ಏನಿಲ್ಲ ಸ್ವಾಮಿ, ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ತೀನಿ ನೋಡಿ ಹೇಳಿ ಒಂಚೂರು ಅಂತ. ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ತೀನಿ ನೋಡಿ ಹೇಳಿ ಅಂತ. ಲೇ ಅದ್ರಲ್ಲಿ ಹೇಳಕ್ ಆಗ್ತದ ಪುನಿ? ಏನ್ ಸ್ವಾಮಿ ನೀವ್ ಹಿಂಗ್ ಮಾಡಿದೀರಾ? ಅವ್ರು ಯಾರ ಬಂದು 8 ಆಡಿಕೆ 1 ವರ್ಷದ್ದೆಲ್ಲ ಹೇಳ್ತೀರಾ, ಮಧ್ಯಾಹ್ನ ಹೇಳಕ್ ಆಗಲ್ವಾ ನೀವ್ ಏನ್ ತಿಂತೀನಿ ಅಂತ? ನೀವ್ ಹೇಳಿ ಬುದ್ಧಿ ನೀವು ಅಂತ. ಹಂಗೆಲ್ಲ ಹೇಳಕ್ ಆಗಲ್ಲ ಪುನಿ. ಏನ್ ಸ್ವಾಮಿ ನೀವು 100 ರೂಪಾಯಿ ಇಕ್ಕಿದೀನಿ ತಾಂಡೋಗಿ ಹೇಳ್ತೀರ ಹೇಳಿ ಅಂತ. 500 50 ಪೈಸೆ ಕೇಳ್ತಿದ್ರು, 100 ರೂಪಾಯಿ ಇಕ್ಬಿಟ್ಟ ಆಸೆ ಬಿಡೋಕು ಆಗಲ್ಲ, ಹೇಳೋಕು ಆಗಲ್ಲ. ಒಳ್ಳೆ ಕೆಲಸ ನೋಡಿರು. ನಾಮ ಹಾಕಿದ್ದ, ಪಂಚ ಹಾಕಿದ್ದ, ಶ್ರಾವಣ ಮಾಸ ಎಲ್ಲೋ ಅಪ್ಕೋತಾನೆ. ಅಡಿನ ಬಿಡಿದ್ದು ಏನಿಲ್ಲ ಕಣ, ಮಧ್ಯಾಹ್ನ ನೀನ್ ಪಾಯಸ ತಿಂತಿ ಹೋಗು ಅಂದ್ರು. ಹೌದು ಸ್ವಾಮಿ, ಬರ್ಕೊಟ್ಬಿಡಿ ಇಂದ. ಯಾಕೋ ನನ್ ಮದ್ವೆಗೆ ಪಾಯಸ ತಿನ್ಲಿಲ್ಲ ಅಂದ್ರೆ ನೀವು 1000 ರೂಪಾಯಿ ಕೊಡ್ಬೇಕು. ನೀವು ಮನೆಗೆ ಯಾವಾಗ 1000 ಕೊಡ್ಬೇಕಾ? ಕೊಟ್ಟಿರೋ 100 ರೂಪಾಯಿ ಎಲ್ಲ 1000 ಕೇಳ್ತಿಲ್ಲ, ಒಂದು ತಿಂಗಳು ದುಡಿಬೇಕು ನಾನು. ನಂಗವೆಲ್ಲ ಗೊತ್ತಿಲ್ಲ ಸ್ವಾಮಿ, ಹೇಳಿದಿರ ತಾನೆ ಪಾಯಸ ತಿಂತ ಬರ್ಕೊಡಿ ನೀವೀಗ ಅಂತ. ಬಾ ಇನ್ನು ವಿಧಿ ಇಲ್ಲ, 500 ಬರ್ಕೊಬಿಟ್ರು. ಮಧ್ಯಾಹ್ನ ಪಾಯಸ ತಿಂತಿ ಹೋಗಪ್ಪ ಅಂತ ತಾನು ಜೋಬಿಕೊಂಡ್ಬಿಟ್ಟ. ಸ್ವಾಮಿ ಐತೆ ಮಧ್ಯಾಹ್ನ ಪಾಯಸ ತಿಂದಿಲ್ಲ ಅಂದ್ರೆ 1000 ರೂಪಾಯಿ ಕೊಟ್ಬೇಕು ಸಾಯಂಕಾಲ. ಹಾಳಾದ ಮಗನ ಒಳ್ಳೆ ಕೆಲಸ ಮಾಡಲ್ಲ, ಅಂದಾಜು ಮಾಡಿ ಹೇಳ್ಬಿಟ್ಟೆ. ಆಯ್ತು ಹೋಗಪ್ಪ ಅಂತ ಕೊಡ್ತೀನಿ, ಏನು ಮಾಡ್ತೀನಿ, ಹಣೆ ಬಾರ ನಿನ್ ಜೊತೆಗೆ ಇರೋದಕ್ಕೆ ಏನೋ ಒಳ್ಳೇನು ಅಂತ ಬಂದು ತಿರ್ಗ ನನ್ ಬುಡಿಕೆ ಬರ್ತಿದ್ಯಾ ಅಂತ ಅಂದ್ರು. ತಾಂಬಿಟ್ಟಿದ್ದು ಮುಂದ್ ಗೊತ್ತಿದ್ದ. ಶ್ರಾವಣ ಮಾಸ, ಯಾರ್ದೋ ಅಣ್ಣ ತಮ್ಮದಿರ ಮನೆ. ಏನಪ್ಪ ನೀ ಎಲ್ಲ ಓದ್ತಿದ್ಯೋ? ಸ್ವಾಮಿ ತೋಟಕ್ಕೆ ಓದ್ತಿದ್ದೀನಿ, ಬಾರ ಊಟ ಮಾಡು. ಏನ್ ಮಾಡಿದೀರಾ? ಪಾಯಸ ಮಾಡಿದೀವಿ ಬಾರು ಅಂದ್ರು. ಇವನು ಮನೆ 500 ರೂಪಾಯಿ ಕೊಟ್ಟದು ಪಾಯಸ. ಇವರು
ಪಾಯಸ ತಿಂದಂದ್ರೆ ಇಲ್ಲಪ್ಪ ನಾನು ಇವತ್ತು ಪಾಯಸ ತಿನ್ನಲ್ಲ, ಶ್ರಾವಣ ಮಾಸ ಮಧ್ಯಾಹ್ನಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಪಾಯಸ ತಿನ್ನಲ್ಲ. ಆಯ್ತು, ಇನ್ನೊಂದು ಮುಂದಕ್ಕೆ ಹೋದ, ಅದು ಅಂತಂದ್ರೆ ಮನೆ ಏನಪ್ಪ ನೀ ಈಗ ಏನಿಲ್ಲ ತೋಟದಾಗ ನೀರ್ ಬಿಡೋಣ ಅಂತ ಓದಿದ್ದೀನಿ, ಬಾರಪ್ಪ ಊಟ ಮಾಡು. ಏನ್ ಮಾಡಿದೀರಾ? ಶ್ರಾವಣ ಮಾಸ ಕಣೋ, ಪಾಯಸ ಮಾಡಿದ್ವಿ ಬಾರ ಇಲ್ಲೂ ಪಾಯಸ ಅಂತಾರಲ್ಲ ಎಲ್ಲ ಶ್ರಾವಣ ಮಾಡ್ಬಿಟ್ಟವ್ರೆ, ಪಾಯಸ ಅಂತಾರೆ, ಬರ್ಕೊಂಡ್ಬಿಟ್ಟವ್ರೆ. 1,000 ರೂಪಾಯಿ ನಮ್ಮ ಕಿತ್ಕೊಬೇಕು, ಪಾಯಸ ಸವಾಸ ಬೇಡ ಅನ್ಬಿಟ್ಟು ಊರು ಹಾಚ್ಕೊಬಿಟ್ಟದ. ಯಾರ ಮನೆಗೆ ಹೋಗ್ಬೇಡ, ಊರು ಹಾಚ್ಕೊಂಡ್ಬಿಟ್ಟು ಯಾಕೋ ಎಲ್ಲ ನೋಡಿ ಪಾಯಸ ಅನ್ಬಿಟ್ಟು ಹೋಗಿ ಮರ ಹತ್ ಕುತ್ಕೊಂಡ್ಬಿಟ್ಟ. ಸಾಯಂಕಾಲಕ್ಕೆ ಕೆಳಗಿಲ್ಲ ಬೇಡ, ಕೆಳಗೆ ಇಳಿಯೋದು ಬೇಡ, ಸಾಯಂಕಾಲ ಹೋಗಿ 500,000 ರೂಪಾಯಿ ಕಿತ್ಕೊಳ್ಳೋಣ ಅಂದ್ಬಿಟ್ಟಿದ್ದು ಮರ ಹತ್ ಕುತ್ಕೊಂಡ್ಬಿಟ್ಟ. ಮರ ಹತ್ ಕುತ್ಕೊಂಡ್ರೆ ಆ ಕಾಲದಲ್ಲಿ ಗಾಡಿಗಳು ಹುಡ್ಕೊಂಡು, ಬಸ್ಗಳೆಲ್ಲ ಜಾಸ್ತಿ ಗಾಡಿಗಳು ಹುಡ್ಕೊಂಡು ಹೋಗ್ತಿದ್ರು. ಯಾರೋ ಒಂದು ಸಂತ ಕೂತಿದ್ರು ಗಾಡಿ ಹುಡ್ಕೊಂಡು, ಬಿಸಿಲು 12-1 ಗಂಟೆ ಸಮಯ ಬಿಸಿಲು, ಪಾಪ ಎತ್ಕೊಂಡು ನೀರು ಕುಡಿಸಿ ಮೇವಾಕನ ಅಂದ್ಬಿಟ್ಟು ಒಂದ್ ಮರ ಪುನಿಮ್ ಕೂತಿದ ಮೇಗಡೆ, ಪಾಪ ಅವ್ರಿಗೇನ್ ಗೊತ್ತು, ಕೆಡೆ ಇಳಿಸಿದ್ರು ಎಲ್ಲ ಎತ್ಕೊಂಡು ನೀರ್ ಕುಡಿಸಿದ್ರು, ಮೇವ್ ಹಾಕಿದ್ರು. ಇನ್ನು ಸಮಯ ಇತ್ತಲ್ಲ, ಬಿಸಿಲು ಜಾಸ್ತಿ ಹೊಡಿತಿತ್ತಲ್ಲ, ಅವ್ನು ಕೆಲಸ ಮಾಡೋ ಏನೋ ಅಡಿಗೆ ಮಾಡ್ರ ತಿನ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ರು. ತಪ್ಪಲೆ ಗಿಪ್ಲೆ ಎಲ್ಲ ತಂದಿದ್ರು ಗಾಡಿ ಒಳಗೆ, ಅಡಿಗೆ ಮಾಡಿ ಮುಂದಕ್ಕೆ ಹೋಗೋಣ ಅಂದ್ರು. ಈಗ ಅಡಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗೋದಿದೆ, ಬಿಸಿಲು ಹೊರಟ್ಬಿಡೋಣ, ಈಗೇನು ಅಡಿಗೆ ಇದೆ ಬೇಡ ಬೇಡ ಅವ್ನು ಕೆಲಸ ಮಾಡು, ರವೆ ಐತೆ ಪಾಯಸ ಮಾಡೋಣ ಅಂದ್ರು. ಮ್ಯಾಲ ಕೂತಿದ್ದ ಇವನು ಮನೆ ಇಲ್ಲೂ ಪಾಯಸ ಅಂತಾರಲ್ವ, ಹೊಲಿಬಿಟ್ಟು ನನಗೇನೋ ಮಕ್ಕಳು ಮಾಡ್ಕೊಂಡು ತಿನ್ಲಿ ಅಂತ ಸುಮ್ಮನೆ ಮ್ಯಾಲ ಕೂತಿದ್ದ. ಪಾಯಸ ಮಾಡಿಬಿಟ್ರು. ಇನ್ನೇನ್ ತಿನ್ನೋ ಸಮಯ, ಇನ್ನೇನು ತಿನ್ನೋ ಸಮಯ, ಬಿಸಿ ಬಿಸಿ ಇತ್ತು ಪಾಯಸ, ಇನ್ನೇನ್ ಮಾಡ್ಬೇಕು, ಇನ್ನೇನ್ ತಿನ್ನೋ ಸಮಯ. ಅಷ್ಟೊತ್ತಿಗೆ ಯಾರೋ ಒಂದ್ 4-5 ಜನ ಕುದುರೆಗೆ ಕಳ್ಳರುಗಳು ಬರ್ತಿದ್ರು. ಸೌಂಡ್ ನೋಡಿರು, ಲೇ ಯಾರೋ ಕಳ್ಳರು ಬರ್ತಾರೆ, ಗಾಡಿ ದವಸಾನ ಕಿತ್ಕೊಂಡಿದ್ದಾರೆ, ಕಳ್ಳರು ಸಹ ಸಿಕ್ಕಾಪಟ್ಟೆ ಎಲ್ಲ ಹೊರಟೋಗ್ತದೆ, ಹುಡ್ಕ ಗಾಡಿ ಹುಡ್ಕೊಳ್ಳಿ, ಬೇಗ ಹೊರಟ್ಬಿಡೋಣ, ನಮ್ಮಂತ ಹೊರಟ್ಬಿಡೋಣ, ಕಳ್ಳರು ಸಿಕ್ಕಾಕೊಂಡು ಬಂದ್ಬಿಟ್ಟಿದ್ದು ಬೇಗ ಗಾಡಿ ಹುಡ್ಕೊಂಡ್ಬಿಟ್ರು. ಗಾಡಿ ಹುಡ್ಕೊಂಡ್ರು ಪಾಯಸ ತಗೊಳ್ಬೇಕು ಅಂತ ನೋಡ್ತಾರೆ, ಆಗ್ತಾನೆ ಮಾಡೋದಲ್ಲ, ಏನ್ ಬಿಸಿ ಬಿಸಿ ಪಾಯಸ ಸುಡ್ತದೆ, ಹೆಂಗಪ್ಪ ಪಾಯಸ ತಗೊಳೋದು, ಲೇ ಪಾಯಸ ಹೋದ್ರು ಹೋದಲ್ಲ ದವಸಾನ ಹೊರಟೋಗ್ತದೆ, ಪಾಯಸ ಬಿಟ್ಬಿಟ್ಟು ನಡೀಲಿ ನಿಮ್ಮ ಮುಂದಿಗೆ ಅಂದ್ರು. ಪಾಯಸ ಅಲ್ಲೇ ಬಿಟ್ಬಿಟ್ರು, ಗಾಡಿ ಹುಡ್ಕೊಂಡು ಮುಂದೆ ಹೊರಟೋದ್ರು. ಕಳ್ಳರು ಬಂದು ನೋಡ್ತಾರೆ, ಯಾರು ಇಲ್ಲ, ಪಾಯಸ ಮಾತ್ರ ಐತೆ. ಪುನಿ ಮ್ಯಾಲ ಕೂತವನ ಕೆಳ ಪಾಯಸ ಐತೆ, ಪಾಯಸ ಐತೆ. ನೋಡಿದ್ರೆ ಕಳ್ಳರಲ್ಲ, ಏನು ಪಾಯಸ ಬಿಟ್ಟು ಹೊರಟೋಗಿರಲ್ಲ ಕಳ್ಳರು ಜನಗಳು. ಸ್ವಾಮಿ ಆಗೋಳಿ ಹಾಳಾಗೋಳಿ, ಏನು ದವಸದ ಹಣ್ಣು ಸಿಗ್ಲಿಲ್ಲ, ಪಾಯಸನ ಕುಡ್ದಾಗ ನೋಡೋದ ಪಾಯಸ ಕುಡಿಯೋಣ ಅಂತ ಹೋದ್ರು. ಒಬ್ಬ ಬುದ್ಧಿವಂತ, ಲೇ ಇಷ್ಟೆಲ್ಲ ತಗೊಂಡು ಹೋದ್ರು, ಪಾಯಸ ಬಿಟ್ಟು ಹೋತಾರ. ಒಂದ್ ಕೆಲಸ ಮಾಡ್ಯಾರೆ, ಕಳ್ಳರು ಸಾಯಿಲಿಂತ ವಿಷ ಹಾಕ್ಬಿಟ್ಟಿರ್ಬೇಕಲ್ಲ, ಅದಕ್ಕೆ ವಿಷ ಹಾಕ್ಬಿಟ್ಟವ್ರೆ. ಎಲ್ಲೂ ಹೋಗಿರೋ ಕಣೋ, ಕಳ್ಳರು ಕುಡಿತಾರೆ, ಇಲ್ಲ ಇರ್ತಾನೋ, ಇಲ್ಲ ನೋಡಲ್ಲ ನಾವು ನೋಡೋರು ಅಂದ್ರು. ಆ ಕಡರು ಈ ಕಡರು ಯಾ ಕಡರು ಎಲ್ಲೂ ಯಾರು ಕಾಣ್ತಿಲ್ಲ. ಯಾರೋ ಬಿದ್ದಂತ ತಲೆ ಮೇಲೆ ಕೆತ್ತದ, ಮೇಲೆ ಕೂತಿದ್ದ. ಯಾರು ಈಗಳು ಇಲ್ಲೇ ಅವನೇ ಬರ ಗಳಿಗ್ ಬರೋ, ಯಾಕೆ ಸ್ವಾಮಿ ಬಾರ ಗಳಿಗ್ ನೀವು ಗಳಿಗ್ ಬಂದ, ಏನೋ ಪಾಯಸ ವಿಷ ಹಾಕ್ಬಿಟ್ಟು ಸಾಯಿಲ್ದ ಮೇಲೆ ಕೂತಿದ್ಯಾ, ಕುಡಿ ಅಂದ್ರು. 2 ಗಂಟೆ ಸಮಯ, ಕುಡಿಯ ಅಂದ್ರು. ಸ್ವಾಮಿ ಸಾಯಿನವ್ರಿಗೆ ಹೇಳ್ಬಿಟ್ಟು ಪಾಯಸ ತಿಂತಾರೆ ಅಂತ ಸಾಯಕ್ 1,000 ರೂಪಾಯಿ ಕಿತ್ಕೊಂಬೇಕು, ನಿಮ್ ಕೈ ಮುಗಿತೀನಿ, ನಾನ್ ಮಾತ್ರ ಪಾಯಸ ಕುಡಿಯಲ್ಲ. ಸುಡು ಬಗ್ಲಿದ್ದಿ ವಿಷ ಹಾಕ್ಬಿಟ್ಟು ಕುಡಿತಿ, ಎಲ್ಲಾರು ನೀನು ಒಬ್ಬರು ಕೂತಿದ್ ಮೇಲೆ ಕೂತಿದ್ದಿ, ಯಾಕಪ್ಪ ಮೇಲೆ ಕೂತಿದ್ದಾಗ ನೀನು ಹೋಗಿ ಹೋಗ್ತೀನಿ, ಎಲ್ಲ ಹೋದ್ರು ತಾನೆ, ನೀನ್ ಯಾಕೆ ಮೇಲೆ ಕೂತಿದ್ದೆ, ಕುಡಿತೀಯೋ 4 ಬಾಸ್ಲು ಬೇಡ. 500 ಹೇಳ್ಬಿಟ್ಟು ಪಾಯಸ ತಿಂತ 1,000 ರೂಪಾಯಿ ಹೊರಟೋದೆ, 100 ರೂಪಾಯಿ ಕೊಟ್ಟು ಬಂದ್ಬಿಟ್ಟಿದ್ದೀನಿ, ಏನೋ 1,000 ರೂಪಾಯಿ ಕಿತ್ಕೊಂಬೇಕು, ಬೇಡ ಬೇಡ ಅಂತ ಎಷ್ಟು ಹೇಳ್ಬಿಟ್ಟ. ಆದ್ರೆ ಯಾರೋ ಬಿದ್ದಾಗ ಸುರ್ಕದಲ್ಲಿ ನೀನು ಬಾಯಿ ಮಾತುಗೆಲ್ಲ ಕೇಳಲ್ಲ, ಕೆಡಕಡ್ರಲ್ಲ ನಾನು ಕೈಗಳಲ್ಲಿ ಕೆಡ್ಕೊಂಡ್ಬಿಟ್ರು. ಪಾಯಸ ಬರಷ್ಟೊತ್ತಿಗೆ ಆರ್ಕೊಂಡಿತ್ತು, ಕೆಡ್ಕೊಂಡಿದ್ದು ಉಯ್ದ್ರು ಪಾಯಸನ ಬಾಯಿಗೆ. ಏನು ಒಂದು ವಾರಕ್ಕೆ ಆಗೋಷ್ಟು 1 ದಿವಸ ಒಯ್ದ್ಬಿಟ್ರು. ಕುಡ್ದ ಪಾಯಸನ ಚೆನ್ನಾಗಿ ಅರ್ಧ ತಪ್ಪಲೆ ಪಾಯಸ ಒಯ್ದ್ಬಿಟ್ರು. ಅರ್ಧ ಪಾಯಸ ತಪ್ಪಲೆ ಒಯ್ದ್ರು. ಇದು ವಿಷ ಹಾಕಿಲ್ಲ ಕಣ, ತಗೊಂಡ್ರು. ಪುನಿ 1 ತಿಂಗಳದ್ದು 1 ವಾರದ ಅಮ್ಮಕ್ಕೆ ಕುಡ್ಬಿಟ್ಟ ಪಾಯಸನ ಕುಡ್ದು ಇನ್ನು ಮಿಕ್ಕಿದ್ ಅವ್ರು ಕುಡ್ಕೊಂಡ್ರು. ಕಳ್ರು ಹೋದ್ರು. ಬತ್ತಾಯ್ದ ಊರಿಗೆ, ಏನಾದ್ರು ಅಲ್ಲೇ ನಿಂತಿದ್ರು. ಮನೆಗೆ 1,000 ರೂಪಾಯಿ ಕಿತ್ಕೊಂಡ್ ಬರ್ತಾನೆ, 1,000 ರೂಪಾಯಿ ಕಿತ್ಕೊಂಡ್ಬಿಡ್ತಾನೆ, ಜನಪ ಹಾಳಾದ ಬರ್ತಾನೆ ಅಂತ ಹಂಗೆ ಕೂತಿದ್ರು. ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಿದ್ದ. ಪುನೇಂದ್ರು, ಏನ್ ಸ್ವಾಮಿ ಕುಡ್ದಪ್ಪ ಪಾಯಸ ಅಂದ್ರು. ಸ್ವಾಮಿ ಬರ್ಕೊಟ್ಟೆ ಸರಿ ಇದೆ, 500 ಮಾತು ಕರೆಕ್ಟ್ ಆಗಿದೆ, ಅಂಜಿನ ಸಮಯ ಮಾತು ಕರೆಕ್ಟ್ ಆಗಿದೆ ಸ್ವಾಮಿ. 1 ದಿವಸಕ್ಕಲ್ಲ ವಾರಕ್ಕೆ ಅಷ್ಟು ಕುಡ್ದು ಬಿಟ್ಟಿದ್ದೀನಿ ಪಾಯಸನ. ಬೇಡ ಸ್ವಾಮಿ, ನಿಮ್ 1,000 ರೂಪಾಯಿ ಬೇಡ, ನಿಮ್ ಸವಾಸನೆ ಬೇಡ, ಇನ್ಯಾವ್ದು ನಿಮ್ಮ ನಾಡು ಕಾಣಲ್ಲ, ತಪ್ಪಾಯ್ತು ಅಂತ ಪಾಪ ಅನಗೋದ್ನಂತೆ. ಹಂಗೆ ನಂಬಿಕೆ, ಒಂದು ನಂಬಿಕೆ ಇಟ್ಟಿದ್ಮೇಲೆ ಆ ನಂಬಿಕೆಗೆ ಸತ್ಯ ಇದ್ದೇ ಇರ್ತದೆ. ಹಾಗಾಗಿ ಪಾಯಸದ ಕಥೆಯಲ್ಲಿ ಹೋಗಿ ನಿಜವಾದ ಕತೆಗೆ ಬಿಟ್ಬಿಟ್ಟೆ ನಾನು.